ಮಾಲಿನ್ಯದಿಂದ ಹೃದಯಾಘಾತ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಸ್ತಂಭನ ಎರಡೂ ಆಗತ್ತೆ ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಿರುವಂತಹ ವಿಚಾರ. ವೀಕ್ಷಕರೇ, ಕನ್ನಡದ ಖ್ಯಾತ ಹಾಸ್ಯ ನಟ ರಾಕೇಶ್ ಪೂಜಾರಿ ಅವರು ತೀವ್ರವಾದ ಹೃದಯಾಘಾತದಿಂದ ಇಹಲೋಕವನ್ನ ತ್ಯಜಿಸಿದ ನಂತರ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ. ಆರೋಗ್ಯವಂತವಾಗಿದ್ದ ಕೇವಲ 33 ವರ್ಷದ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಇಹಲೋಕವನ್ನ ತ್ಯಜಿಸಿರುತ್ತಾರೆ. ಇನ್ನು ರಾಕೇಶ್ ಪೂಜಾರಿ ಅವರಿಗೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳು ಇರಲಿಲ್ಲ. ಅದೇ ರೀತಿಯಲ್ಲಿ ಅವರ ಆರೋಗ್ಯ ಕೂಡ ಉತ್ತಮವಾಗಿತ್ತು. ಆದರೂ ಕೂಡ ಅವರಿಗೆ ಏಕೆ ಹೃದಯಾಘಾತವಾಯಿತು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ರಾಕೇಶ್ ಪೂಜಾರಿ ಅವರಿಗೆ ಹೃದಯಾಘಾತವಾದ ನಂತರ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ನಟ ರಾಕೇಶ್ ಪೂಜಾರಿ ಅವರಿಗೆ ಹೃದಯಾಘಾತವಾಗಿರುವುದರ ಬಗ್ಗೆ ಹೃದಯ ರೋಗ ತಜ್ಞೆಯಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಕೆಲವು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಥರ್ಡ್ ಐ ಕನ್ನಡ ಚಾನೆಲ್ನ ಸುಬ್ರಹ್ಮಣ್ಯ ಹಂಡಿಗೆ ಅವರು ಹೃದಯ ರೋಗ ತಜ್ಞೆಯಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರು ಅವರಿಗೆ ಕರೆ ಮಾಡಿ ಹೃದಯಾಘಾತದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಹೃದಯ ರೋಗ ತಜ್ಞೆಯಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರು ಅವರು ಹೇಳುವ ಪ್ರಕಾರ ಮೆಹಂದಿ ಕಾರ್ಯಕ್ರಮಗಳಲ್ಲಿ ಹಾಕುವ ಡಿಜೆ ಸೌಂಡ್ಗಳು ಹೃದಯಾಘಾತಕ್ಕೆ ಪ್ರಮುಖವಾದ ಕಾರಣವಾಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಹೃದಯ ರೋಗ ತಜ್ಞೆಯಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರು ಅವರು ಹೇಳುವ ಪ್ರಕಾರ ಮೆಹಂದಿ ಕಾರ್ಯಕ್ರಮಗಳಲ್ಲಿ ಹಾಕುವ ಡಿಜೆ ಸೌಂಡ್ ಸುಮಾರು 50ರಿಂದ 60 ಡೆಸಿಬಲ್ ಅಷ್ಟು ಇರುತ್ತದೆ. ಇನ್ನು 50ರಿಂದ 60 ಡೆಸಿಬಲ್ ಸೌಂಡ್ ಮಾನವನ ಹೃದಯದ ಮೇಲೆ ತೀವ್ರವಾದ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅಷ್ಟು ಮಾತ್ರವಲ್ಲದೆ ಇದು ಹೃದಯದ ರಿದಮ್ ಅನ್ನೇ ಕೂಡ ಬದಲಾಯಿಸುತ್ತೆ. 50ರಿಂದ 60 ಇರುವ ಡೆಸಿಬಲ್ ಸೌಂಡ್ಗಳು ಮಾನವನ ಹೃದಯದ ರಿದಮ್ ಅನ್ನು ಬದಲಾಯಿಸಿ ಕಾರ್ಡಿಯಾಕ್ ಅರೆಸ್ಟ್ ಆಗಲು ಕಾರಣವಾಗುತ್ತೆ. ಇನ್ನು ರಾಕೇಶ್ ಪೂಜಾರಿ ಅವರು ತಮ್ಮ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಸಮಯದಲ್ಲಿ ಹಾಕಲಾದ ಡಿಜೆ ಸೌಂಡ್ ಇಂದ ಅವರಿಗೆ ಹೃದಯಾಘಾತ ಆಗಿರಬಹುದು ಎಂದು ಹೃದಯ ರೋಗ ತಜ್ಞೆಯಾಗಿರುವ ವಿಜಯಲಕ್ಷ್ಮಿ ಬಾಳೆಕುಂದ್ರು ಅವರು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಡಿಜೆ ಸೌಂಡ್ ಎಫೆಕ್ಟ್ನಿಂದ ಸಾಕಷ್ಟು ಜನರು ಸತ್ತಿರುವ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರು ಅವರು. ಸಾಮಾನ್ಯವಾಗಿ ಮೆಹಂದಿ ಕಾರ್ಯಕ್ರಮಗಳಲ್ಲಿ ಹಾಕಲಾಗುವ ಡಿಜೆ ಸೌಂಡ್ಗಳು ಸುಮಾರು 50ರಿಂದ 60 ಡೆಸಿಬಲ್ ಅಷ್ಟು ಸೌಂಡ್ ಎಫೆಕ್ಟ್ ಅನ್ನು ಹೊಂದಿರುತ್ತೆ. ಇನ್ನು ಈ ಸೌಂಡ್ ಎಫೆಕ್ಟ್ ಮಾನವನ ಹೃದಯದ ರಿದಮ್ ಅನ್ನೇ ಬದಲಾಯಿಸುತ್ತೆ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮಾನವನ ಹೃದಯ 1 ನಿಮಿಷಕ್ಕೆ 70ರಿಂದ 75 ಬಾರಿ ಬಡಿದುಕೊಳ್ಳುತ್ತೆ. ಆದರೆ ಮೆಹಂದಿ ಕಾರ್ಯಕ್ರಮಗಳಲ್ಲಿ ಹಾಕಲಾಗುವ ಡಿಜೆ ಸೌಂಡ್ ಎಫೆಕ್ಟ್ ಮಾನವನ ಹೃದಯದ ರಿದಮ್ ಅನ್ನು ಬದಲಾಯಿಸುತ್ತದೆ. ಇನ್ನು ಡಿಜೆ ಸೌಂಡ್ ಎಫೆಕ್ಟ್ ಕೇವಲ ಹೃದಯ ರೋಗಿಗಳಿಗೆ ಮಾತ್ರವಲ್ಲದೆ ಆರೋಗ್ಯವಂತರಿಗೂ ಕೂಡ ಬಹಳ ಅಪಾಯಕಾರಿಯಾಗಿದೆ. ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರು ಅವರ ಪ್ರಕಾರ ಮೆಹಂದಿ ಕಾರ್ಯಕ್ರಮಗಳಲ್ಲಿ ಮತ್ತು ಇತರೆ ಕಾರ್ಯಕ್ರಮಗಳಲ್ಲಿ ಹಾಕಲಾಗುವ ಡಿಜೆ ಸೌಂಡ್ಗಳು ಮಾನವನ ಹೃದಯದ ಮೇಲೆ ತೀವ್ರವಾದ ಕೆಟ್ಟ ಪರಿಣಾಮವನ್ನು ಬೀರುತ್ತೆ.